ನಮಸ್ತೆ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ರಾಗಿ ಸರಿಯನ್ನು ಹೇಗೆ ಮಾಡುವುದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ರಾಗಿ ಸರಿ ಮಾಡಲು ಬೇಕಾಗುವಂಥ ಪದಾರ್ಥಗಳನ್ನೆಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ರಾಗಿನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಇರುತ್ತೆ ಚಿಕ್ಕ ಚಿಕ್ಕದಾಗಿ. ಅದೇ ಥರ ಬೇರೆ ಪದಾರ್ಥಗಳನ್ನು ಕ್ಲೀನ್ ಮಾಡ್ಕೊಳ್ಳಿ. ಅದಾದ ನಂತರ ರಾಗಿನ ತೊಳಿರಿ. ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಅದರಲ್ಲಿ ಕೊಳೆ ಇರುತ್ತೆ. ನೋಡ್ತಾ ಇದ್ದೀರಲ್ಲ ನೀವೆಲ್ಲ ಎಷ್ಟು ಕೊಳೆ ಇದೆ ಅಂತ. ನಾನು ಒಂದು 10ರಿಂದ 12 ಬಾರಿ ತೊಳೆದಿದ್ದೀನಿ. ತಿಳಿ ನೀರು ಕಾಣಿಸ್ಬೇಕು, ಆ ಥರ ನಾವು ಅದನ್ನು ವಾಶ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಈ ಪದಾರ್ಥಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದಾದ ನಂತರ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿದಾದ್ಮೇಲೆ ಇವುಗಳನ್ನೆಲ್ಲ ಲೋ ಫ್ಲೇಮಲ್ಲಿ ಹುರಿಬೇಕು. ನೀವಿಲ್ಲಿ ನೋಡ್ಬೋದು, ರಾಗಿ ಮತ್ತು ಬೇರೆ ಪದಾರ್ಥಗಳನ್ನು ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಒಣಗಿಸಿದಾದ್ಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಪದಾರ್ಥಗಳನ್ನು ಇದೇ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹುರಿಬೇಕು. ಮಕ್ಕಳ ಆಹಾರ ಆಗಿರೋದ್ರಿಂದ ನೀವು ಕೇರ್ ತಗೊಂಡು ತುಂಬ ನಿಧಾನವಾಗಾದರೂ ಪರವಾಗಿಲ್ಲ, ತುಂಬ ಪೇಷನ್ಸಿಂದ ಮಾಡಬೇಕಾಗುತ್ತೆ. ರಾಗಿ ಸರಿ ಮಾಡಬೇಕಾದ್ರೆ ನಾನು 3 ಡೇಸ್ ತೊಗೊಂಡಿದ್ದೀನಿ ಲಿಟ್ರಲಿ. ಒಂದಿನ ಕ್ಲೀನ್ ಮಾಡೋಕ್ಕೆ, ಒಂದಿನ ತೊಳೆದು ಒಣಗ್ಸೋಕ್ಕೆ, ಮತ್ತೊಂದು ದಿನ ಹುರಿದು ಅದನ್ನು ಪುಡಿ ಮಾಡಿಟ್ಕೊಳ್ಳೋಕ್ಕೆ. ಸೊ ಟೈಮ್ ತಗೊಳ್ಳುತ್ತೆ. ಸೊ ನಿಧಾನವಾಗಿ ಮಾಡ್ಕೊಳ್ಳಿ, ಸ್ವಲ್ಪ ಪೇಷನ್ಸಿಂದ ಮಾಡಿ. ರಾಗಿ ಹುರ್ಕೊಂಡಾಯಿತು. ಇನ್ನು ಬೇರೆ ಪದಾರ್ಥಗಳನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಅದನ್ನು ಕೂಡ ನಿಧಾನವಾಗಿ ಫ್ರೈ ಮಾಡ್ತಾ ಹೋಗಿ, ಲೋ ಫ್ಲೇಮಲ್ಲೇ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನೀವು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಡಿ, ಎರಡನ್ನೂ ಸೇರಿಸಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನಾನು ಮಿಕ್ಸಿಗೆ ಹಾಕಿಬಿಟ್ಟು ರಾಗಿ ಸರಿ ಹಿಟ್ಟನ್ನು ಪೌಡರ್ ಫಾರ್ಮ್ ಥರ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ರಾಗಿ ಸರಿನ ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಒಂದು ಪಾತ್ರೆಗೆ 1 ಕಪ್ಪಷ್ಟು ನೀರು ಹಾಕಿ, ಅದಾದ ನಂತರ ಒಂದು ಚಿಕ್ಕ ಬೌಲ್ ತೊಗೊಂಡು 1 ಸ್ಪೂನಷ್ಟು ರಾಗಿ ಸರಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ರಾಗಿ ಸರಿ ಹಿಟ್ಟನ್ನು ಡೈರೆಕ್ಟಾಗಿ ಕುದಿಯೋ ನೀರಿಗೆ ಹಾಕಿದ್ರೆ ಅದು ಗಂಟಾಗುತ್ತೆ. ಹಾಗಾಗಿ ನೀವು ಡೈರೆಕ್ಟಾಗಿಯೇ ಹಾಕಕ್ಕೆ ಹೋಗಬೇಡಿ. ಒಂದು ಬೌಲ್ಗೆ ನೀರು ಹಾಕಿಬಿಟ್ಟು ಅದನ್ನು ಕಲಿಸ್ಕೊಂಡ್ಬಿಟ್ಟು ಅದಾದ ನಂತರ ನೀವು ಕುದಿಯೋ ನೀರಿಗೆ ಹಾಕಬೇಕು. ಈ ರಾಗಿ ಸರಿ ಹಿಟ್ಟನ್ನು ನೀವು ಕನಿಷ್ಠ ಪಕ್ಷ 3 ತಿಂಗಳಿಂದ 4 ತಿಂಗಳವರೆಗೂ ಇಡ್ಬೋದು. ನೀರು ಕುದಿ ಬಂದಿದೆ, ಇವಾಗ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಕಲಸಿಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಇದನ್ನು ತಿರುಗ್ತಾ ಇರಿ. ಮಿನಿಮಮ್ ಒಂದು 2 to 3 ಮಿನಿಟ್ಸ್ ಸಾಕು. ಬಿಸಿನೀರು ಕಾಯ್ದಿರುತ್ತಲ್ಲ, ಸೊ 2 to 3 ಮಿನಿಟ್ಸ್ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ರಾಗಿ ಸರಿ ಹೇಗೆ ಮಾಡೋದು ಅಂತ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ನನ್ನ ಪಾಪುನು ತಿನ್ನುತ್ತೆ. ಅದಕ್ಕೋಸ್ಕರನೇ ನಾನು ನಿಮಗೆ ಈ ಥರ ವಿಡಿಯೋವೊಂದನ್ನು ಮಾಡಿ ಹಾಕಬೇಕು ಅಂದ್ಕೊಂಡು ಮಾಡಿದ್ದೆ. ನಾನು ತುಂಬ ಸರ್ಚ್ ಮಾಡಿದೆ, ಹಾಗಾಗಿ ನನಗೆ ಒಂದು ಒಳ್ಳೆ ಕಂಟೆಂಟ್ ಹಾಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಮಕ್ಕಳಿಗೆ ನೀವು ಇದನ್ನು ದಿನಾಲೂ 2 ಬಾರಿ ಕೊಡ್ಬೋದು. ಸೊ ಒಳ್ಳೆಯ ಆಹಾರ ಇದು. ಇದನ್ನು ದೊಡ್ಡವರು ಕೂಡ ಸೇವಿಸಬಹುದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನಮ್ಮ ಪಾಪುಗೆ ನಾನು ಜಸ್ಟ್ ಒಂದು 2 ಟೈಮ್ಸ್ ಕೊಡ್ತೀನಿ. ಹಾಗೆಯೇ 1 ಸ್ಪೂನ್ ಸಾಕಾಗುತ್ತೆ, 1 ಸ್ಪೂನ್ ಅಥವಾ 1/2 ಸ್ಪೂನು. ಇದಕ್ಕೆ ಸ್ವಲ್ಪ ಬೇಕಾದರೆ ಸಕ್ಕರೆ ಕೂಡ ಅಥವಾ ಬೆಲ್ಲ ಬೆರೆಸ್ಬೋದು. ಅದು ಆಪ್ಷನಲ್ಲು, ಕೊಡಬಾರ್ದು ಅಂತ ಹೇಳ್ತಾರೆ. ನಮ್ಮ ಪಾಪು ಹಾಗೇ ತಿನ್ನಲ್ಲ. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಕ್ಕರೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಮನೆಯಲ್ಲೇ ರಾಗಿ ಸರಿನ ಮಾಡ್ಕೋಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಧನ್ಯವಾದಗಳೊಂದಿಗೆ SD ವ್ಲಾಗ್ಸ್.